ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಜೊತೆ ಭಗವದ್ಗೀತೆ ಕಲಿಯೋದಕ್ಕೆ. ಇವತ್ತು ನಮ್ಮ ಮುಂದಿನ ಶ್ಲೋಕ ಯಾವುದು, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಕಾಮೈಸ್ತೈಸ್ತೈರ್ ಋತಜ್ಞಾನಃ ಪ್ರಪ್ರದಿಯನ್ನೇತ್ಯನ್ಯ ದೇವತಃ ತಂ ತಂ ನಿಯಮಂ ಅಸ್ಥಾಯ ಪ್ರಕೃತ್ಯಾಯ ನಿಯತಃ ಸ್ವಯಂ. ಅಂತಂದರೆ, ಐಹಿಕ ಬಯಕೆಗಳ ಯಾರ ಬುದ್ಧಿಶಕ್ತಿಯನ್ನು ಅಪಹರಿಸುತ್ತದೆಯೋ ಅವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ತಮ್ಮ ಪ್ರಕೃತಿಗನುಗುಣವಾಗಿ ಪೂಜೆಯ ನಿಯಮಗಳನ್ನು ಕೂಡ ಅನುಸರಿಸುತ್ತಾರೆ. ಕಾಮದಿಂದ ನಿರ್ದೇಶಿತರಾದವರು ಮಾತ್ರ ದೇವತೆಗಳನ್ನು ಪೂಜಿಸುತ್ತಾರೆ. ಪರಮಪ್ರಭು ಶ್ರೀಕೃಷ್ಣನನ್ನು ಪೂಜೆ ಮಾಡುವುದಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ನಾವು ಸಣ್ಣ ಪುಟ್ಟ ಆಸೆಗಳಿಗೆ ನಾವು ಭಗವಂತನ ಹೈಯೆಸ್ಟ್ ಕೋರ್ ಲೆವೆಲ್ ನಮ್ಮದು ಏನಿದೆ ಉದ್ದೇಶ ಅದನ್ನು ಮರ್ತೋಗ್ತೀವಿ. ಸಣ್ಣ ಪುಟ್ಟ ಬಯಕೆಗಳಿಗೆ ನಾವು ಮಿಕ್ಕಿರುವಂಥ ದೇವರುಗಳಿಗೆ ನಾವು ಪೂಜೆ ಮಾಡ್ತಿರ್ತೀವಿ ಅಂತ ಈ ಒಂದು ಶ್ಲೋಕದ ಅರ್ಥ. ಶ್ರೀಕೃಷ್ಣನ ನಿವಾಸವನ್ನು ಭಗವದ್ಗೀತೆಯ 15ನೆಯ ಅಧ್ಯಾಯದ 6ನೆಯ ಶ್ಲೋಕದಲ್ಲಿ ವರ್ಣಿಸಿದೆ ಅಂತ ಈ ಶ್ಲೋಕದ ಮುಖಾಂತರ ನಮಗೆ ಹೇಳ್ತಿದ್ದಾರೆ. ಅಂದರೆ ನಮ್ಮ ಮೊಟ್ಟ ಮೊದಲ ಗುರಿ, ನಮ್ಮ ಕಟ್ಟ ಕಡೆಯ ಗುರಿ ಭಗವಂತನನ್ನು ಸೇರೋದು ಮಾತ್ರ. ನಾವು ಸಣ್ಣ ಪುಟ್ಟ ಆಸೆಗಳಿಗೆ ನಾವು ದೊಡ್ಡ ದೊಡ್ಡ ನಮ್ಮ ಆತ್ಮದ ಉದ್ದೇಶವನ್ನು ಮರಿಬಾರ್ದು ಅಂತ ಈ ಒಂದು ಶ್ಲೋಕದ ಅರ್ಥ. ಹಾಗೆ ನಮ್ಮ ಮುಂದಿನ ಶ್ಲೋಕ, ನ ತದ್ಬಸಯತೆ ಸೂರ್ಯೋ ನ ಶಶಗ್ನೋಕನ ಪಾವಕಃ ಯತ್ ಗತ್ವಾ ನ ನಿರ್ವತನೆತ್ ತದ್ ಧಾಮ ಪರಂ ಮಮ. ಈ ಶ್ಲೋಕದ ಅರ್ಥ ಏನು ಅಂತ, ನನ್ನ ದಿವ್ಯ ಧಾಮದಲ್ಲಿ ನಮ್ಮ ಲೈಫಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ ಈ ಬೆಳಕಿಂದ ನಾವು ಮುಳುಗೋಗಿರ್ತೀವಿ. ಆದರೆ ನಮಗೆ ಗೊತ್ತಿಲ್ಲದಿರೋವಂಥ ಬೆಳಕು ಏನಂತಂದರೆ, ನಾವು ದೇವರಲ್ಲಿ ಸೇರ್ಕೊಳ್ಳೋ ಅಂಥ ದಿವ್ಯ ಜ್ಯೋತಿ ಏನಿದೆ ಅದರಲ್ಲಿ ನಮ್ಗೆ ಯಾವುದೇ ರೀತಿ ಮರಣ, ಜನನ, ಹಾಗೆ ಸುಖ ದುಃಖ ಇವೇನೂ ಇರೋದಿಲ್ಲ. ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ತಗೊಳ್ಳೋದಾದರೆ ಕುಟುಂಬ, ಆರೋಗ್ಯ, ಹಣ, ನಾವು ಸಕ್ಸಸ್ಫುಲ್ ಆಗಬೇಕು, ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವು ವರ್ಕ್ ಮಾಡ್ತಿರ್ತೀವಿ ಅಲ್ವಾ. ಆದರೆ ನಾವು ಆ ಟೆಂಪ್ರವರಿ ಸುಖನ ನೋಡಿಕೊಂಡು ನಮ್ಮ ಲೈಫಲ್ಲಿ ಗೋಲ್ ಏನಿದೆ, ಶಾಶ್ವತವಾದ ಸುಖ ಏನು, ನಾವು ದೇವರಲ್ಲಿ ಒಂದಾಗುವಂಥದ್ದೇ ನಮ್ಮ ಲೈಫ್ನ ಅಲ್ಟಿಮೇಟ್ ಗೋಲ್ ಆಗಿರಬೇಕು. ಭಗವಂತನ ದಿವ್ಯ ಬೆಳಕಲ್ಲಿ ಸೇರಿಕೊಳ್ಳೋದೇ ನಮ್ಮ ಅಲ್ಟಿಮೇಟ್ ಗೋಲ್ ಆಗಿರಬೇಕು. ಆದರೆ ನಾವು ಬಾಹ್ಯಾರಿಕವಾಗಿ ನಮ್ಮದೇನಿದೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು, ನಾವು ಇವಾಗ ದುಡ್ಡು ಸಂಪಾದನೆ ಮಾಡಿದ್ರೆ ಲೈಫಲ್ಲಿ ನಾಳೆ ಹಂಗಿರ್ಬೋದು ಹೀಗಿರ್ಬೋದು ಅನ್ನೋ ಆಸೆಯಿಂದ ಸಣ್ಣ ಪುಟ್ಟ ಆಸೆಗಳಿಗೆ ನಾವು ಅಥವಾ ನಾವು ಸಂಬಂಧಗಳಿಗೆ ಒಳಗಾಗಿರ್ತೀವಿ. ಜನನ ಮರಣ ಅಂತ, ಸುಖ ದುಃಖ ಅಂತ. ಆದರೆ ನಾವು ದಿವ್ಯ ಜ್ಯೋತಿ ಅಂದರೆ ಜ್ಞಾನ ಜ್ಯೋತಿಯಲ್ಲಿ ನಾವು ಆಂತರಿಕದಿಂದ ಜ್ಞಾನದ ಬೆಳಕು ನಮ್ಮಲ್ಲಿದ್ದಾಗ ನಾವು ದೇವರಲ್ಲಿ ಒಂದಾಗ್ತೀವಿ ಅನ್ನೋದೇ ಈ ಒಂದು ಶ್ಲೋಕದ ಅರ್ಥ ಆಗಿದೆ. ನಮ್ಮ ಮುಂದಿನ ಶ್ಲೋಕ, ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಹುರಾವ್ಯಯಂ ಛಂದಾಂಸಿ ಯಸ್ಯ ಪ್ರಾಣಾನಿ ಯಸ್ತಂ ವೇದಸ ವೇವಿದತ್. ಅಂತಂದರೆ ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಇವಾಗ ಒಂದು ವೃಕ್ಷ ಅಂದರೆ ಮರ. ಇವಾಗ ಮರನ ನಾವು ಉಲ್ಟಾ ನೋಡಿದ್ರೆ ಹೇಗೆ ನಮ್ಮ ಲೈಫ್ನ ನಾವು ಮೆಟೀರಿಯಲಿಸ್ಟಿಕ್ ಆಗಿ ಹಾಗೆ ಸ್ಪಿರಿಚುವಲ್ ಆ್ಯಂಗಲಲ್ಲಿ ಈ ಒಂದು ಎಕ್ಸಾಂಪಲ್ನ ಹೇಳ್ತಿದ್ದಾರೆ ಈ ಒಂದು ಶ್ಲೋಕದ ಮುಖಾಂತರ. ಹೇಗೆ ಅಂತಂದರೆ, ಇವಾಗ ಮರ ಯೂಶಲಿ ನಮಗೆ ಗೊತ್ತಿರೋದು ಬೇರೆ ಕೆಳಗಡೆ ಇರುತ್ತೆ, ಕೊಂಬೆ ಎಲೆ ಎಲ್ಲ ಮೇಲಿರುತ್ತೆ. ಆದರೆ ಇಮ್ಯಾಜಿನ್ ಮರ ಉಲ್ಟಾ ಇದೆ. ಹೇಗೆ ಅಂತಂದರೆ, ಬೇರು ಮೇಲೆ ಇದೆ, ಮರದ ರೆಂಬೆ, ಕೊಂಬೆಗಳು ಹಾಗೂ ಎಲೆಗಳು ಕೆಳಗಡೆ ಇದೆ, ಅಂದರೆ ಹೀಗೆ ಉಲ್ಟಾ. ಸೊ ಈ ರೀತಿ ಇರುವ ಮರನ ಐಹಿಕ ಜಗತ್ತಿಗೆ ಹೋಲಿಸಲಾಗಿದೆ, ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್ ಸ್ಟೈಲಿಗೆ ಹೋಲಿಸಲಾಗಿದೆ. ಆ ಉಲ್ಟಾ ಇರೋವಂಥ ಮರ ನಮ್ಮ ಲೈಫ್ ಸ್ಟೈಲ್ ಹಾಗೂ ನಮ್ಮ ಐಹಿಕ ಜೀವನವನ್ನು ಪ್ರತಿಬಿಂಬಿಸ್ತಿದೆ. ಹಾಗೆ ನಾವೊಂದು ವೇಳೆ ಲೈಫ್ನ ನಾವು ಉಲ್ಟಾ ಮಾಡಿಕೊಂಡ್ರೆ, ಅಂದರೆ ಜ್ಞಾನದ ರೀತಿಯಲ್ಲಿ ನಾವು ಇಲ್ಲ, ಇನ್ಯಾವುದೋ ಐಹಿಕ ಸುಖದ ಹಿಂದೆ ನಾವು ಓಡ್ತಾ ಇದ್ದೀವಿ ಅಂತಂದರೆ ನಮ್ಮ ಲೈಫ್ನ ಪರ್ಪಸ್ ನಮಗೆ ಗೊತ್ತಾಗೋದಿಲ್ಲ. ನಾವು ಶ್ರೀಕೃಷ್ಣನ ಹಾಗೆ ಭಗವಂತನ ದಾರಿಗೆ ಸೇರೋದ್ರಲ್ಲಿ ನಾವು ಹಿಂದೆ ಉಳಿದು ಬಿಡ್ತೀವಿ ಅಂತ ಈ ಶ್ಲೋಕದ ಅರ್ಥ. ಮರದ ಜೊತೆ ಬೇರು ಇವೆರಡರ ನಂಟು ಚೆನ್ನಾಗಿದ್ದರೆ ಮರ ಹಸಿರಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ನಮ್ಮ ಲೈಫಲ್ಲಿ ನಾವು ದೇವರ ಜೊತೆ ನಂಟು ಚೆನ್ನಾಗಿದ್ದಾಗ ನಮ್ಮ ಲೈಫ್ ತುಂಬ ಸಂತೃಪ್ತವಾಗಿರುತ್ತೆ. ಮರದ ಬೇರು ಮರನ ಮರ್ತೋದ್ರೆ ಮರ ಒಣಗೋಗುತ್ತೆ. ನಾವು ನಮ್ಮ ಲೈಫಲ್ಲಿ ದೇವ್ರನ್ನ ಮರ್ತೋದ್ರೆ ನಮ್ಮ ಜೀವನ ವ್ಯರ್ಥ ಅಂತ ಈ ಶ್ಲೋಕದ ಒಳ ಅರ್ಥ.
ಇವತ್ತಿನ ಸಂಚಿಕೆಯಲ್ಲಿ ಈ ಶ್ಲೋಕಗಳ ಮುಖಾಂತರ ನಾವು ದೇವರೊಟ್ಟಿಗೆ ಹೇಗಿರಬೇಕು, ಹೇಗೆ ಸೇರ್ಕೋಬೇಕು, ನಮ್ಮ ಜೀವನವನ್ನು ಹೇಗೆ ವ್ಯರ್ಥ ಮಾಡ್ಕೊಳ್ದಿರ ಸಂತೃಪ್ತವಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂತ ತಿಳ್ಕೊಂಡ್ವಿ. ನೀವು ಇದರಿಂದ ಏನಾದರೂ ಕಲ್ತಿದ್ರೆ ಕಮೆಂಟ್ ಮಾಡಿ, ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.